ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತು ಪಂಚತಂತ್ರ ಕಥೆಯ 4ನೇ ತಂತ್ರ ಆಗಿರುವಂತಹ ವಂಚನಾ ತಂತ್ರ ಇದರ ಕಥಾಸಾರವನ್ನು ನೋಡೋಣ. ಏನಿದು ವಂಚನಾ ತಂತ್ರ? ದುರ್ಗಸಿಂಹ ಕವಿ ಏನು ಹೇಳ್ತಾ ಇದ್ದಾರೆ ಇದರಲ್ಲಿ ಅಂತ ಅಂದರೆ, ಬೇರೆಯವರ ಹೃದಯವನ್ನು ತಿಳ್ಕೊಂಡು ಸಂಧಾನ ಮಾಡಿ ಅವರನ್ನು ವಂಚನೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ಒಬ್ಬ ರಾಜನಾದವನು ಬೇರೆಯವರನ್ನು ಯಾವ ರೀತಿ ವಂಚಿಸಬೇಕು, ಅವನಿಗೆ ಅಪಾಯ ಆಗ್ತಾ ಇದೆ ಅಂತ ಗೊತ್ತಾದಾಗ ಯಾವ ರೀತಿ ಅವರಿಂದ ವಂಚಿಸಿ ತನ್ನನ್ನು ತಾನು ಪಾರು ಮಾಡ್ಕೊಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಇದಿಷ್ಟೇನಾ? ಇಲ್ಲ. ಒಬ್ಬ ಅರಸನಾಗಿರೋನು ಬೇರೆಯವರಿಂದ ಉಂಟಾಗುವಂತಹ ವಿವಿಧ ರೀತಿಯ ಅಪಾಯಗಳಿಗೆ ಒಳಗಾಗದೆ ತನ್ನ ನಿಪುಣತೆಯಿಂದ ವಂಚಿಸೋದನ್ನು ಕಲ್ತಿರಬೇಕು ಅಂತ ವಸುಭಾಗ ಭಟ್ಟ ನೆರೆದಿರುವಂತಹ ಆ ಸಭಿಕರಿಗೆ ಹಾಗೆ ರಾಜ ಮಹಾರಾಜರುಗಳಿಗೆ ತುಂಬಿದ ಸಭೆಯಲ್ಲಿ ಈ ವಂಚನಾ ತಂತ್ರದ ಬಗ್ಗೆ ಹೇಳ್ತಾ ಇದ್ರು. ಇದನ್ನೇ ದುರ್ಗಸಿಂಹ ಕವಿ ಈ ಕೃತಿಯಲ್ಲಿ ಹೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಮೊಸಳೆಯಂ ಕಪಿ ವಂಚಿಸಿದ ಕತೆ ಮುಖ್ಯವಾಗುತ್ತೆ. ಏನಿದೆ ಈ ಕಥೆಯ ಸಾರ ಅಂತ ಅಂದರೆ ನೋಡಿ, ಕಥೆಯ ಹೆಸರು ಮೊಸಳೆಯನ್ನು ಒಂದು ಕಪಿ ಯಾವ ರೀತಿ ವಂಚನೆ ಮಾಡುತ್ತೆ ಅನ್ನೋ ಕತೆ. ಓಕೆನಾ? ಸರಿ, ಕತೆ ಶುರು ಮಾಡೋಣವಾ? ಸಕಲ ಹಣ್ಣುಗಳಿಂದ ತುಂಬಿರುವಂತಹ ಸಮೃದ್ಧವಾಗಿರೋ ಸುಂದರವಾಗಿರುವಂತಹ ಒಂದು ಕಾಡಿನಲ್ಲಿ ಕೃಷ್ಣವದನ ಅನ್ನೋ ಒಂದು ಕಪೀಂದ್ರ ವಾಸವಾಗಿರುತ್ತೆ. ಆ ಕಪಿಯ ಹೆಸರು ಕೃಷ್ಣವದನ ಅಂತ. ಈ ವನದ ಉತ್ತರ ದಿಕ್ಕಲ್ಲಿ ಮತ್ತೊಂದು ಸಮೃದ್ಧವಾಗಿರುವಂತಹ ಕಾಡಿರುತ್ತೆ. ಅಲ್ಲಿ ಸಕಲ ಕಪಿ ಸಮೂಹದಿಂದ ಕೂಡಿರುವಂತಹ ಕುಕುಬ್ದಲಿ ಅನ್ನೋ ಹೆಸರಿನ ಮತ್ತೊಂದು ಕಪಿ ವಾಸವಾಗಿರುತ್ತೆ ತನ್ನ ಪರಿವಾರದ ಸಮೇತವಾಗಿ. ಆಗಲೇ ಹೇಳಿದ್ದು ಕೃಷ್ಣವದನ ಅನ್ನೋ ಕಪಿ ಅದು ಬೇರೆ ಕಾಡಲ್ಲಿರುತ್ತೆ. ಇದು ಕಕುಬ್ದಲಿ ಅನ್ನೋ ಕಪಿ ತನ್ನ ಪರಿವಾರ ಸಮೇತವಾಗಿ ಮತ್ತೊಂದು ಕಾಡಲ್ಲಿರುತ್ತೆ. ಇವೆರಡಕ್ಕೂ ಭೇಟಿಯಾಗಿಲ್ವಾ? ಯಾಕೆ ಒಟ್ಟಿಗೆ ವಾಸವಾಗಿಲ್ಲ ಅಂತ ಅಂದರೆ, ಆ ಎರಡು ಕಪಿಗಳಿಗೆ ಏಕದ್ರವ್ಯಾಭಿಲಾಷೆಯಿಂದ ವೈರತ್ವ ಬೆಳೆದ್ಬಿಟ್ಟು ಕಕುಬ್ದಲ್ಲಿ ಕದನಕ್ಕೆ ಸಿದ್ಧವಾಗ್ಬಿಡುತ್ತೆ. ಅಂದರೆ ಆ ಕಾಡಿದೆಯಲ್ವಾ, ಸಮೃದ್ಧವಾಗಿ ಬೆಳೆದಿರುವಂತಹ ಒಂದು ಕಾಡಿತ್ತಲ್ವಾ, ಕಕುಬ್ದಲ್ಲಿ ಇವಾಗಿದೆಯಲ್ವಾ, ಅದು ನನಗೆ ಬೇಕು ಅಂತ ಇವೆರಡು ಕಿತ್ತಾಡ್ತಿರ್ತವೆ. ಇದರಲ್ಲಿ ಕೃಷ್ಣವದನನಿಗಿಂತ ಅತ್ಯಂತ ಬಲಿಷ್ಠವಾಗಿರೋನು ಕಕುಬ್ದಲಿ ಅನ್ನೋ ಕಪಿ. ಇದೇನು ಮಾಡುತ್ತೆ, ಬಾ ಮೊದಲು ಯುದ್ಧ ಮಾಡೋಣ, ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಈ ಕಾಡು ಅಂತ ಹೇಳ್ಬಿಡುತ್ತೆ. ಪಾಪ ಯುದ್ಧ ಅಂದರೆ ಮೊದಲೇ ಭಯ. ಯುದ್ಧಕ್ಕೆ ಹೆದರ್ಕೊಂಡಿರುವಂಥ ಕೃಷ್ಣವದನ ಆ ವನದ ಆಸೆಯನ್ನು ಕೈಬಿಟ್ಟು ತನ್ನ ಪರಿವಾರವನ್ನು ಮರೆತು ಏಕಾಂಗಿಯಾಗಿ ಅನಾಥವಾಗಿ ಆ ಕಾಡನ್ನು ತೊರೆದು ಸಮುದ್ರ ತೀರದಲ್ಲಿರುವಂತಹ ಒಂದು ದಡದಲ್ಲಿ ರಸವತ್ತಾಗಿರುವಂತಹ ಹಣ್ಣುಗಳಿಂದ ಕೂಡಿರುವಂತಹ ಅತ್ತಿಯ ಮರವನ್ನು ಆಶ್ರಯಿಸುತ್ತೆ. ತುಂಬ ರಸವತ್ತಾಗಿರುವಂತಹ ಹಣ್ಣುಗಳನ್ನು ಕೊಡುವಂತಹ ಆ ಅತ್ತಿ ಮರವನ್ನು ನೋಡಿ, ನಾನಿಲ್ಲಿ ಸುರಕ್ಷಿತವಾಗಿ ಸುಭಿಕ್ಷವಾಗಿ ವಾಸವಾಗಿರ್ಬೋದು, ಊಟಕ್ಕೇನು ಕೊರತೆ ಇಲ್ಲ, ಸುಖವಾಗಿ ಇಲ್ಲೇ ವಾಸವಾಗಿರ್ಬೋದು ಅಂತ ಆ ಮರವನ್ನೇ ಆಶ್ರಯಿಸಿ ಅಲ್ಲೇ ಬೀಡ್ಬಿಡುತ್ತೆ, ಅಲ್ಲೇ ಇದ್ಬಿಡುತ್ತೆ. ಇನ್ನು ಹೀಗೆ ಕೆಲ ಕಾಲ ಕಳೆಯುತ್ತೆ. ಒಮ್ಮೆ ಹಣ್ಣನ್ನು ತಿನ್ನಬೇಕಾದ್ರೆ ಕೈಯಿಂದ ಜಾರಿ ಒಂದು ಹಣ್ಣು ಸಮುದ್ರಕ್ಕೆ ಬಿದ್ದೋಗ್ಬಿಡುತ್ತೆ. ಆ ಸಮುದ್ರದಿಂದ ಒಂದು ಗಂಭೀರವಾಗಿರುವಂಥ ಶಬ್ದ ಕೇಳಿಬರುತ್ತೆ. ಆ ಶಬ್ದ ಈ ಕಪಿಗೆ ಒಂದು ರೀತಿ ತುಂಬಾ ಖುಷಿ ಕೊಡ್ತಾ ಇರುತ್ತೆ, ಒಂದು ರೀತಿ ವಿನೋದವಾಗಿ ನೋಡ್ತಾ ಇರುತ್ತೆ. ಅರೆ, ಇದೇನು ಸೌಂಡ್ ಆಗ್ತಿದೆ ಇಲ್ಲಿ, ಏನು ಶಬ್ದ ಅದು, ಮತ್ತೊಮ್ಮೆ ಕೇಳೋಣ ಅಂದ್ಬಿಟ್ಟು ಪದೇ ಪದೇ ಆ ಮರದಿಂದ ಹಣ್ಣನ್ನು ಕಿತ್ತು ಸಮುದ್ರದೊಳಗಡೆ ಬಿಸಾಕ್ತಾ ಇರುತ್ತೆ. ಯಾಕೆ ಹೇಳಿ? ಆ ಸಮುದ್ರದಿಂದ ಬರ್ತಿರೋಂಥ ಶಬ್ದವನ್ನು ಕೇಳೋದಕ್ಕೋಸ್ಕರ. ಇಷ್ಟಕ್ಕೂ ಆ ಸಮುದ್ರದಲ್ಲಿ ಈ ಶಬ್ದವನ್ನು ಮಾಡ್ತಿರೋದು ಯಾರು ಅಂತ ಅಂದರೆ, ಆ ಸಮುದ್ರದಲ್ಲಿ ಕ್ರಕಚ ಅನ್ನೋ ಒಂದು ಮೊಸಳೆ ವಾಸವಿತ್ತು. ಆ ಮೊಸಳೆ ಪ್ರತಿದಿನ ಈ ಹಣ್ಣನ್ನು ಬಹಳ ಪ್ರೀತಿಯಿಂದ ತಿಂತಿರುತ್ತೆ. ಕೆಲವೇ ದಿನಗಳಲ್ಲಿ ಆ ಕಪಿಗೂ ಈ ಕ್ರಕಚ ಅನ್ನೋ ಮೊಸಳೆಗೂ ಸ್ನೇಹ ಉಂಟಾಗುತ್ತೆ. ಈ ಕೃಷ್ಣವದನ ಕಪಿ ತನಗೆ ಹಣ್ಣನ್ನು ಕೊಡ್ತಿದ್ದಂಥ ಕಾರಣಕ್ಕೆ ಆ ಮೊಸಳೆ ತನ್ನ ಮನೆಯನ್ನೇ ಮರೆತು ಕಪಿ ಜೊತೆ ಆನಂದದಿಂದ ಇಲ್ಲೇ ಇದ್ಬಿಡುತ್ತೆ. ಅದ್ರ ಮನೆಗೆ ಹೋಗ್ತಿರೋದಿಲ್ಲ. ಆದರೆ ಆ ಕಡೆ ಪಾಪ ಮೊಸಳೆಗೆ ಒಂದು ಹೆಂಡತಿ ಇತ್ತಲ್ವ, ಸುಕತೆ ಅಂತ. ಆ ಮೊಸಳೆಗೆ ತನ್ನ ಗಂಡ ಈ ಕೋಡಗದ ಸಹವಾಸ ಮಾಡಿರೋದು ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಅದಕ್ಕೇನು ಮಾಡುತ್ತೆ ಅಂದರೆ, ತನ್ನ ಗಂಡನಾಗಿರುವಂಥ ಕ್ರಕಚನನ್ನು ಕರೆಸ್ಬಿಟ್ಟು, ನೋಡು, ನನಗೆ ವಾನರ ವ್ಯಾಧಿಯಾಗಿದೆ, ಇದಕ್ಕೆ ಕೋಡಗದ ಎದೆಯನ್ನು ತಂದುಕೊಡು ನನಗೆ, ಆಗಲೇ ನನ್ನ ಗುಣಮುಖ ಆಗೋದು ಅಂತ ಹೇಳುತ್ತೆ. ಯಾರು? ಸುಕತೆ ಅನ್ನೋ ಮತ್ತೊಂದು ಮೊಸಳೆ. ಎಷ್ಟೇ ಆಗಲಿ ಹೆಂಡತಿ ಅಲ್ವಾ, ಆಕೆಗೇನೋ ವ್ಯಾಧಿ ಆಗಿದೆ ಅಂತಂದರೆ ಗುಣಪಡಿಸ್ಲೇಬೇಕು. ಸರಿ ಆಯಿತು, ಆಗೇ ಆಗಲಿ ಅಂತ ಅಂದ್ಬಿಟ್ಟು ಇವಾಗ ಕ್ರಕಚ ಆ ಕೋತಿ ಇತ್ತಲ್ವಾ ಆ ಜಾಗಕ್ಕೆ ಹೋಗುತ್ತೆ. ಬರಬೇಕಾದ್ರೆ ಯಾವುದೋ ಒಂದು ಉಪಾಯವನ್ನು ಮಾಡ್ಕೊಂಡು ಬಂದಿದೆ. ಹತ್ತಿಯ ಮರದ ಬುಡದ ಹತ್ರ ಬಂದು ಇವಾಗ ಮೊಸಳೆ ನಿಂತ್ಕೊಂಡಿದೆ. ಪಾಪ ಕಪಿಗೆ ಗೊತ್ತಿಲ್ಲ. ಕಪಿ ಏನು ಮಾಡುತ್ತೆ, ಬಹಳ ಪ್ರೀತಿಯಿಂದನೇ ಹತ್ತಿಯ ಹಣ್ಣುಗಳನ್ನು ಅದ್ರ ಮುಂದೆ ಹಾಕ್ಬಿಟ್ಟು, ಎಲ್ಲೋಗಿದೆ ನೀನು, ಇಷ್ಟೊತ್ತಿದ್ದ ಕಾಣ್ತಾನೆ ಇರಲಿಲ್ವಲ್ಲ, ನನಗೆ ತುಂಬಾ ಚಿಂತೆ ಆಗ್ಬಿಟ್ಟಿತ್ತು, ತಗೋ ತಿನ್ನು ಅಂತ ಹತ್ತಿಯ ಹಣ್ಣನ್ನು ಕೊಡುತ್ತೆ ಕಪಿ. ಹೇಗೆ ತನ್ನ ಕೆಲಸ ಸಾಧಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾನೆ ಇವಾಗ ಕ್ರಕಚ ಮಾತಾಡುತ್ತೆ. ನೀನು ಮಾಡಿದಂತಹ ಉಪಕಾರವನ್ನು ನಾನು ಯಾವ ರೀತಿ ತೀರಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಂ,
ಸರೋವರದ ಸೌಭಾಗ್ಯದಿಂದಲೂ ಸುರಿಗೆ, ಮಂದಾರ, ಪಾರಿಜಾತ ಮೊದಲಾದ ದೇವವೃಕ್ಷಗಳ ಸಮೂಹದಿಂದಲೂ ಶೋಭಿಸುವಂತಹ ಒಂದು ಅಂತರ್ದ್ವೀಪ ಸಮುದ್ರ ಮಧ್ಯದಲ್ಲಿ ಇದೆ. ಆ ದ್ವೀಪದಲ್ಲಿ ರೂಪವತಿಯರಾಗಿರುವಂತಹ ವಾನರ ನಾರಿಯರಿಬ್ಬರಿಗೂ ನನಗೂ ಸಖಿತ್ವ ಉಂಟು. ಅದರಿಂದ ನಾನಲ್ಲಿಗೆ ಹೋಗಿದ್ದಾಗ ಅವರು ನನ್ನನ್ನು ಸ್ವಾಗತಿಸಿ, ನಿನ್ನಂತಹ ಸ್ನೇಹಿತನನ್ನು ಪಡೆದು ಪುರುಷನನ್ನು ಪಡೆಯದೆ ನನ್ನ ಜನ್ಮವು ಬಾಲ ಬ್ರಹ್ಮಚಾರಿಯ ಜನ್ಮದಂತೆ ಶೂನ್ಯವಾಗಿ ಹೋಗುವುದು ಅಂತ ತುಂಬಾ ನೊಂದು ನುಡಿತಾರೆ. ಅಲ್ಲದೆ ಅವರು ಅನೇಕ ವೈಭವ ಸಂಪನ್ನೆಯರು, ಚೆನ್ನೆಯರು ಆಗಿರುವರು. ಅಲ್ಲದೆ ಆ ದ್ವೀಪದಲ್ಲಿರುವಂತಹ ಹಣ್ಣುಗಳೆಲ್ಲ ರಸಾಯನಗಳಾಗಿವೆ. ಅವುಗಳನ್ನು ತಿಂದವರಿಗೆ ಕೂಡಲೇ ನೆರೆತೆರೆಗಳು ಹೋಗಿ ನವಯೌವನ ಪ್ರಾಪ್ತವಾಗುವುದು. ಆದ್ದರಿಂದ ಈಗಲೇ ನಿನ್ನನ್ನು ನನ್ನ ಬೆನ್ನ ಮೇಲೆ ಏರಿಸಿಕೊಂಡು ಅಲ್ಲಿಗೆ ಹೋಗುವೆನು. ಬಳಿಕ ಅಂತರ್ದ್ವೀಪಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗಿ ವಾನರ ಕುಮಾರಿಯರೊಡನೆ ಕೂಡಿಸಿ ಕೃತಾರ್ಥನಾಗುವೆನು. ನಾನು ನನ್ನ ಋಣವನ್ನು ತೀರಿಸಿಕೊಳ್ಳುವೆನು. ಈ ಥರ ಮೊಸಳೆ ಬಹಳ ನಾಜೂಕಾಗಿ ಕಪಿಯ ಮನಸ್ಸಿಗೆ ನಾಟೋ ಥರದಲ್ಲಿ ನಾನು ಒಳ್ಳೆಯವನು ಅಂತ ಬಿಂಬಿಸ್ಕೊಳ್ಳುತ್ತೆ. ಆ ಕಪಿಗೆ ತುಂಬಾ ಖುಷಿಯಾಗುತ್ತೆ. ಹೌದಾ, ಅಂಥದ್ದೊಂದು ದ್ವೀಪ ಇದೆಯಾ? ಹಾಗಿದ್ರೆ ನಾನು ಈ ವೃದ್ಧಾಪ್ಯ ಹೋಗ್ಬಿಟ್ಟು ನವಯೌವನವಂತನಾಗ್ತೀನಾ? ಆ ಸ್ತ್ರೀಯರು ನನಗೋಸ್ಕರ ಕಾಯ್ತಾ ಇದ್ದಾರಾ ಅಂತ ಕಾಮಾತುರನಾಗಿ ಮುಂದೆ ಆಗುವಂಥ ಅಪಾಯವನ್ನು ಕೂಡ ಯೋಚನೆ ಮಾಡದೆ ಮೊಸಳೆಯ ಬೆನ್ನನ್ನು ಏರಿ ಆ ಕಪಿ ಕುತ್ಕೊಂಡ್ಬಿಡುತ್ತೆ. ಮೊಸಳೆ ಇದೆ ಸರಿಯಾಗಿರುವಂಥ ಸಮಯ ಅಂದ್ಕೊಂಡು ಸಮುದ್ರಕ್ಕೆ ಇಳಿದೇ ಬಿಡ್ತು. ಹೋಗ್ತಾ ಇದ್ದಾರೆ ಇಬ್ಬರು. ಮೊಸಳೆ ಮುಂದೆ ಹೋಗ್ತಾ ಇದೆ, ಮೊಸಳೆ ಬೆನ್ನ ಮೇಲೆ ಈ ಕಪಿ ಕುತ್ಕೊಂಡಿದೆ. ಈಗ ಭಯ ಆಗೋದಿಲ್ಲ. ಸಮುದ್ರ ಮಧ್ಯಕ್ಕೆ ಇನ್ನೇನು ಹೋದರೂ ಆಗ ಈ ಕಪ್ಪಿಗೆ ಒಂದು ರೀತಿ ಭಯ. ಯಾಕೆ ಭಯ? ಬೋರ್ಗರೆದು ಬರ್ತಿರೋಂಥ ತರಂಗಗಳಿಗೆ ಅಂಜಿ ಮನಸ್ಸಲ್ಲೇ ನಡುಕ ಉಂಟಾಗ್ಬಿಡ್ತಿದೆ ಕಪ್ಪಿಗೆ. ಯಪ್ಪ, ಇದೇನು ಮಾಡೋಕೆ ಕರ್ಕೊಂಡು ಹೋಗ್ತಾ ಇದೆ, ಇದೇನು ಅಲೆಗಳು ಹಿಂಗೆ ಬರ್ತಾ ಇದ್ದಾವಲ್ಲ ಅಂತ ಭಯ ಆಗ್ತಿದ್ರು ಕೂಡ ಯಾವನಾದರೂ ಪರಮ ದುಃಖವನ್ನು ಅನುಭವಿಸದೆ ಸುಖವನ್ನು ಅನುಭವಿಸೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಇದೇನು ಮಹಾ, ಮುಂದೆ ನನಗೆ ದೊಡ್ಡ ಸುಖವೊಂದು ಕಾದು ಕೂತ್ಕೊಂಡಿದೆ ಅಂತ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ಳುತ್ತೆ ಕಪ್ಪಿ. ಮುಂದೆ ಹೋಗ್ತಾ ಇದ್ದಾರೆ. ಎತ್ತ ನೋಡಿದ್ರೂ ಆ ಅಂತರ್ದ್ವೀಪ ಕಪ್ಪಿ ಕಣ್ಣಿಗೆ ಕಾಣೋದೇ ಇಲ್ಲ. ಒಂದು ರೀತಿ ಭಯ. ಆದರೂ ಒಳಗೊಳಗಡೆನೇ ನಾನು ಯಾವುದೋ ಒಂದು ಸುಖವನ್ನು ಅನುಭವಿಸೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಖುಷಿನೂ ಆಗ್ತಾ ಇದೆ. ಮೆಲ್ಲಗೆ ಆ ಮೊಸಳೆ ಹತ್ರ ಹಲ್ಕಿರ್ಕೊಂಡು, ಆ ದ್ವೀಪ ಇಲ್ಲಿಂದ ಇನ್ನೂ ಎಷ್ಟು ದೂರ ಇದೆ ಅಂತ ಕೇಳ್ತದೆ. ಆಗ ಮೊಸಳೆ, ಆ ದ್ವೀಪ ಇಲ್ಲಿಂದ ಇನ್ನೇನು ಸ್ವಲ್ಪ ದೂರದಲ್ಲೇ ಇದೆ. ಆದರೆ ಅದಕ್ಕೂ ಮುಂಚೆ ನಾವೀಗ ನಿಮ್ಮ ತಂಗಿಗೆ ವಾನರ ವ್ಯಾಧಿ ಉಂಟಾಗಿದೆ, ಅದಕ್ಕೆ ಮರ್ಕಟಗಳ ಎದೆಯೇ ಮದ್ದು ಅಂತ ಹೇಳಿದ್ದಾರೆ. ಅದನ್ನು ನಾವು ಪಡೆಯುವುದು ಕಷ್ಟ ಸಾಧ್ಯ ಆಗಿರೋದ್ರಿಂದ ನಿನ್ನ ತಂಗಿಯನ್ನು ವಿಚಾರಿಸಿ ಬಳಿಕ ಅಂತರ್ದ್ವೀಪಕ್ಕೆ ಕೂಡಲೇ ಹೋಗಬಹುದು ಅಂತ ಮೊಸಳೆ ನಾಜೂಕಾಗಿ ಕೃಷ್ಣವದನನ ಹತ್ರ ಹೇಳ್ಬಿಡುತ್ತೆ. ಕೃಷ್ಣವದನನಿಗೆ ನನಗಿವಾಗ ಸಾವು ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಾಗೋಗ್ಬಿಟ್ಟಿದೆ. ಅದೇ ಕಿರ್ಚಾಡೋಂಗಿಲ್ಲ, ಪ್ರತಿಭಟನೆಯೂ ಕೂಡ ಮಾಡೋಂಗಿಲ್ಲ. ಹೇಗಾದರೂ ಮಾಡಿ ತನ್ನ ಪ್ರಾಣವನ್ನು ರಕ್ಷಣೆ ಮಾಡ್ಕೊಬೇಕು. ಏನು ಮಾಡುತ್ತೆ ಇವಾಗ ಕೃಷ್ಣವದನ? ಈ ಪಾತಕನ ಉಪಾಯವನ್ನು ತಿಳ್ಕೊಂಡು ನಂಬಿಸಿ ತನ್ನನ್ನು ಕರ್ಕೊಂಡ್ಬಂದಿದ್ದಾನೆ ಇಲ್ಲಿಗೆ, ಅದು ಇಷ್ಟು ದೂರ ಅಂತ ಯೋಚನೆ ಮಾಡ್ತಾ ಮಾಡ್ತಾ ತಾನು ವಂಚನೆ ಮಾಡೋದ್ರಲ್ಲಿ ನಿಪುಣ, ನನ್ನನ್ನು ಬಿಟ್ಟರೆ ಇನ್ನು ಯಾರಿಲ್ಲ ಅಂತ ಅದಕ್ಕೆ ಗೊತ್ತಿರುತ್ತಲ್ವ. ಹಾಗಾಗಿ ಕೃಷ್ಣವದನ ಇವಾಗ ಮೊಸಳೆ ಹತ್ರ ಬಹಳ ನಾಜೂಕಾಗಿ ಮಾತಾಡುತ್ತೆ. ಎಲೆ ಗಾವಿಲ, ಕೋಡಗದ ಎದೆಯನ್ನು ಕೊಂಬಿನ ಮೇಲೆ ಎಂಬುದು ಪ್ರಸಿದ್ಧ. ಇದನ್ನು ನೀನು ಕೇಳಿರಲಿಕ್ಕಿಲ್ಲ. ಅಲ್ಲದೆ ಇಂದು ನೀನು ಈ ವಿಷಯವನ್ನು ನನಗೆ ಅಲ್ಲಿಯೇ ಹೇಳಿದ್ದರೆ ನನ್ನ ಎದೆಯನ್ನು ಆಗಲೇ ತಂದು ಬಿಡುತ್ತಿದ್ದೆ. ನನ್ನ ಪ್ರಾಣವು ಅರ್ಥವು ನನ್ನ ಒಡಹುಟ್ಟಿದವಳ ಕಷ್ಟಕ್ಕೆ ಆಗದ ಮೇಲೆ ಏನಿದ್ದು ಏನು ಪ್ರಯೋಜನ? ಮಹಾಪ್ತರಿಗೆ ಅಲ್ಲದ ಔಷಧ ದಾನವನ್ನು ಕೊಡುವುದು ಉತ್ತಮ ಪಕ್ಷವೆನಿಸುವುದು. ನನ್ನ ಆ ತಂಗಿ ವ್ಯಾಧಿತೆಯಲ್ಲವೇ? ಅದಕ್ಕೆ ಔಷಧ ನನ್ನಲ್ಲಿಯೇ ಇದೆ. ಮದ್ದನ್ನು ಕೊಂಡು ಕೂಡಲೇ ಬರುವೆನು, ಹಿಂತಿರುಗು ಅಂತ ಆ ಕ್ರಕಚನ ಹತ್ರ ನಯವಾಗಿ ಮಾತಾಡುತ್ತೆ. ಸಹೃದರ್ಶನಂ ಔಷಧಂ ಅನ್ನೋ ಮಾತು ಕೇಳಿಲ್ವಾ ನೀವು? ಈಗ ಆಕೆಯನ್ನು ವಿಚಾರಿಸ್ಕೊಂಡು ಆಮೇಲೆ ಮತ್ತೆ ಹೋಗೋಣ ಅಂತ ಈಗ ಮೊಸಳೆನೂ ಕೂಡ ಅದಕ್ಕೆ ಪ್ರತಿಯಾಗಿ ಮಾತಾಡುತ್ತೆ. ಇದಕ್ಕೆ ಕೃಷ್ಣವದನ, ಅಯ್ಯೋ ನೀನು ಎಂತಹ ತಿಳಿಗೇಡಿ, ನೀನು ಮದ್ದನ್ನು ತರ್ತೀಯ ಅಂತ ತುಂಬ ಆಸೆಯಿಂದ ಆಕೆ ಜೀವವನ್ನು ಕೈಲಿಡ್ಕೊಂಡು ಕಾಯ್ತಾ ಇರ್ತಾಳಲ್ವ. ಈಗ ನೀನು ಔಷಧಿನೇ ತೊಗೊಂಡೋಗದೆ ಸುಮ್ಮನೆ ನನ್ನನ್ನು ಕರ್ಕೊಂಡೋಗಿ ಅವಳ ಮುಂದೆ ನಿಲ್ಲಿಸ್ಬಿಟ್ರೆ ಆಕೆಗೆ ಇನ್ನೂ ಸಂಕಟ ಆಗೋದಿಲ್ವಾ? ಅದನ್ನು ಹೇಗೆ ತಡ್ಕೊತಾಳೆ? ಆತುರಳಾದವಳ ಬಳಿಗೆ ಔಷಧಿ ಇಲ್ಲದೆ ಹೇಗೆ ಹೋಗಲಿ? ನನ್ನೊಬ್ಬನ ಎದೆಯ ಮದ್ದಿಗೆ ಉಪಶಮನವಾದೀತೋ ಇಲ್ಲವೋ? ನನ್ನ ಕಷ್ಟವೇನೆಂದರೆ ವಾನರಗಳು ವಿಹರಿಸಲು ಹೋಗುವಾಗ ತಮ್ಮ ಎದೆಗಳನ್ನು ಅಲ್ಲಿಯೇ ಬಿಟ್ಟು ಹೋಗುವವು. ಅವೆಲ್ಲವನ್ನು ಕೊಂಡು ಈಗಲೇ ಹಿಂದಿರುಗಿ ಬರುವೆ, ಬೇಗನೆ ಹಿಂದಿರುಗು ಅಂತ ಬಹಳ ನಾಜೂಕಾಗಿ ಮತ್ತೆ ಆ ಕ್ರಕಚ ಮೊಸಳೆ ಹತ್ರ ಕೇಳ್ಕೊಳ್ಳುತ್ತೆ. ಈ ಕಪಿ ಹೇಳ್ತಿರೋದು ನಿಜ ಅಂತ ನಂಬ್ಕೊಂಡಿರೋಂತಹ ಆ ಮೊಸಳೆ ವಾಯು ವೇಗದಲ್ಲಿ ಆ ಹತ್ತಿಯ ಮರದ ಬಳಿ ಬಂದ್ಬಿಟ್ಟು ಆ ಕಪಿಯನ್ನು ಅಲ್ಲಿ ಇಳಿಸುತ್ತೆ. ಹೋಗು, ಆ ಎದೆನ ಎತ್ಕೊಂಬ ಅಂತ ಹೇಳುತ್ತೆ.
ಪಾಪ ಆ ಕಪ್ಪಿ ಬದುಕಿದೆಯಾ ಬಡಜೀವ ಅಂತ ಅನ್ಕೊಂಡು ಆತುರವಾಗಿ ಹತ್ತಿಯ ಮರವನ್ನು ಏರಿ ಪ್ರಾಣವನ್ನು ಉಳಿಸ್ಕೊಂಡು ಈಗ ಆ ಕ್ರಕಚನನ್ನು ನಿಂದಿಸಿ ಮಾತಾಡೋದಕ್ಕೆ ಮುಂದಾಗುತ್ತೆ. ಕ್ರಕಚನ್ಗೆ ಏನೂ ಅರ್ಥ ಆಗೋದಿಲ್ಲ. ಏನಯ್ಯ ಭಾವ, ನೀನಿಲ್ಲಿ ನಿಂತು ಉದಾಸೀನದಿಂದ ಮಾತಾಡ್ತಾ ಇದೆಯಲ್ಲ, ಆತ ನಿನ್ನ ತಂಗಿ ಎಂಥ ವಿಷಮ ಸ್ಥಿತಿಯಲ್ಲಿದ್ದಾಳೆ ಗೊತ್ತಿದೆ ಅಲ್ವಾ? ತಡ ಮಾಡದೆ ಬಂದು ನಿನ್ನ ಎದೆಯನ್ನು ಆಕೆಗೆ ಕೊಟ್ಟು ಬಳಿಕ ನಿನ್ನನ್ನು ಅಂತರ್ದ್ವೀಪಕ್ಕೆ ಕರ್ಕೊಂಡು ಹೋಗ್ತೀನಿ. ನೀನಲ್ಲಿ ಆ ವಾನರ ಕನ್ಯೆಯರ ಜೊತೆಗೆ ತುಂಬ ಸುಖವಾಗಿ ಬಾಳು, ಬೇಗ ಹೋಗು ಅಂತ ಆ ಕ್ರಕಚ ಕೃಷ್ಣವದನನಿಗೆ ಹೇಳುತ್ತೆ. ಆದರೆ ಇದು ಇವಾಗ ಮರಳಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಒಂದು ಸತಿ ಆಲ್ರೆಡಿ ಯಮನ ದ್ವಾರಕ್ಕೆ ಹೋಗಿ ಬಂದಿರೋಂಥ ಈ ಕೃಷ್ಣವದನ ತುಂಬ ನಾಜೂಕಾಗಿ ಮೊಸಳೆ ಹತ್ರ ಮಾತಾಡುತ್ತೆ. ಎಲೆ ಕ್ರಕಚನೆ, ನೀನಾಗಲೇ ನನ್ನ ಹತ್ರ ಕೋಡಗದ ಎದೆ ಮದ್ದು ಅಂತ ಹೇಳಿದೆ ಅಲ್ವಾ? ಆ ಕ್ಷಣನೇ ಅದನ್ನು ಕೇಳಿ ನನ್ನ ಎದೆ ದೆಸೆಗೆಟ್ಟು ಓಡೋಗ್ಬಿಟ್ಟಿದೆ. ಇವಾಗ ನನ್ನ ಹತ್ರ ಇಲ್ಲ. ನೀನು ನಿನ್ನ ಎದೆಯನ್ನು ನನ್ನ ತಂಗಿಗೆ ಮದ್ದನ್ನು ಮಾಡು. ಈಗಂತೂ ನನ್ನ ಹತ್ರ ನನ್ನ ಎದೆ ಇಲ್ಲ, ಹೊರಡು ಅಂತ ತುಂಬ ನಾಜೂಕಾಗಿಯೇ ಅವನ ಮಂತ್ರವನ್ನು ಅವನ ಕಡೆನೇ ಬಹಳ ನಾಜೂಕಾಗಿ ತಿರುಗಿಸ್ಬಿಡುತ್ತೆ. ಮೊದಲೇ ವಂಚನೋಪಾಯದಲ್ಲಿ ನಿಪುಣತೆಯನ್ನು ಹೊಂದಿರೋಂಥದ್ದಲ್ವಾ ಈ ಕಪ್ಪಿ. ಹಾಗಾಗಿ ನಾನು ಬರೋದಿಲ್ಲ, ನೀನೇ ಹೋಗು, ನಿನ್ನ ಎದೆಯನ್ನೇ ನಿನ್ನ ಹೆಂಡತಿಗೆ ಮದ್ದನ್ನು ಮಾಡು ಅಂತ ಹೇಳುತ್ತೆ. ಈಗ ಈ ಮೊಸಳೆಗೆಲ್ಲ ಅರ್ಥ ಆಗುತ್ತೆ. ಓ, ನಾನು ಮಾಡಿರೋಂತಹ ಈ ತಂತ್ರ ಹಾಗೆ ನನ್ನ ಗುಟ್ಟು ಎಲ್ಲವೂ ಈ ಕಪ್ಪಿಗೆ ಗೊತ್ತಾಗೋಗ್ಬಿಟ್ಟಿದೆ. ಆದರೂ ಪರವಾಗಿಲ್ಲ, ಇದನ್ನು ಹೇಗಾದರೂ ಮಾಡಿ ಮತ್ತೆ ನಂಬಿಕೆ ಬರುವಂತೆ ಮಾಡಿ ಈ ಕಪ್ಪಿಯನ್ನು ಆ ಸಮುದ್ರಕ್ಕೆ ಕರ್ಕೊಂಡು ಹೋಗಲೇಬೇಕು, ನನ್ನ ಹೆಂಡತಿ ಹತ್ರ ಕರ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಮತ್ತೆ ಈ ಮೊಸಳೆ ಮಾತಾಡೋದಕ್ಕೆ ಶುರು ಮಾಡುತ್ತೆ. ಎಲೈ ಭಾವ, ನಿನ್ನ ಎದೆಯು ದೆಸೆಗೆಟ್ಟು ಓಡಿದರೇನಾಯಿತು? ನಿನ್ನ ತಂಗಿಗೆ ಬೇರೇನಾದರೂ ಮದ್ದನ್ನು ಮಾಡಿದರಾಯಿತು. ಅಲ್ಲದೆ ಈಗ ನನ್ನ ಪ್ರಾಣಾಪ್ತನಾಗಿರುವಂತಹ ನಿನ್ನನ್ನು ನೋಡಬೇಕು ಅನ್ನೋದೇ ನನ್ನ ಹೆಂಡತಿಯ ಆಸೆ. ಇದೊಂದೇ ಅಲ್ಲ, ಆ ವಾನರ ಸ್ತ್ರೀಯರು ನಿನ್ನ ಬರವನ್ನೇ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗೋಣ, ಬೇಗ ಬಾ, ಕುತ್ಕೊ ನನ್ನ ಮೇಲೆ, ಬೇಗ ಹೋಗಿ ವಾಪಸ್ ಬಂದ್ಬಿಡೋಣ ಅಂತ ತುಂಬ ಚೆನ್ನಾಗಿಯೇ ಮೊಸಳೆ ಮಾತಾಡುತ್ತೆ. ಆದರೆ ಇವಾಗ ಇದರ ಒಂದು ಮೋಸದ ಜಾಲಕ್ಕೆ ಕಪ್ಪಿ ಬಲಿಯಾಗೋದಿಲ್ಲ. ಅಲ್ಲ, ಆಗಲೇ ಏನೋ ನಿನ್ನ ಸುಳ್ಳನ್ನು ನಂಬಿ ವಿಪತ್ತನ್ನು ಹೊಂದಿ ಹೇಗೋ ಪ್ರಾಣಾಪಾಯದಿಂದ ಬದುಕಿಕೊಂಡೆ. ಇನ್ನು ಈಗಲೂ ಕೂಡ ನಾನು ನಿನ್ನನ್ನು ನಂಬಿದ್ರೆ ಅವಿವೇಕಿಯಾಗಿರೋಂಥ ಜಂಬೂಕನ ಮಾತನ್ನು ಕೇಳಿ ಸತ್ತೋಗಿರೋಂಥ ಬೆಳಗತ್ತೆಯ ಕಥೆಯಂತೆ ನನ್ನ ಕತೆ ಆಗಿಬಿಡುತ್ತೆ. ಹಾಗಾಗಿ ನಾನು ಖಂಡಿತ ಬರೋದಿಲ್ಲ ಅಂತ ಕಪ್ಪಿ ಹೇಳುತ್ತೆ. ಬೆಳಗತ್ತೆ ಯಾಕೆ ಸತ್ತೋಯ್ತು ಅನ್ನೋದು ಈ ಮೊಸಳೆಗೆ ಒಂದು ರೀತಿ ಚಿಂತೆ ಆಗಿಬಿಡುತ್ತೆ. ಏನು ಕತೆ ಅದು, ನನಗೆ ಹೇಳು ಒಂದ್ಸಲ ಅಂತ ಮೊಸಳೆ ಕೇಳುತ್ತೆ. ಇವಾಗ ಕೃಷ್ಣವದನ ಆ ಕ್ರಕಚನ್ಗೆ ನರಿಯ ಮಾತಂ ನಂಬಿ ಸತ್ತ ಬೆಳಗತ್ತೆಯ ಕಥೆಯನ್ನು ಹೇಳುತ್ತೆ. ಏನದು ಆ ಕತೆ? ನಾವು ಕೂಡ ತಿಳ್ಕೊಬೇಕಲ್ವಾ? ಸರಿ, ತಿಳ್ಕೊಳ್ಳೋಣ. ಒಂದು ಸುಂದರವಾಗಿರುವಂಥ ಕಾಡಲ್ಲಿ ಅಮಿತ ವಿಕ್ರಮ ಅನ್ನೋ ರೋಗಗ್ರಸ್ತ ಸಿಂಹ ವಾಸವಾಗಿರುತ್ತೆ. ಯಾವುದೋ ಕಾಯಿಲೆ ಬಂದ್ಬಿಟ್ಟಿರುತ್ತೆ. ಆ ಸಿಂಹಕ್ಕೆ ಮರುಜ್ವರ ಬಂದು ಗೋಂಕರ ಕತ್ತೆಯನ್ನು ತಿನ್ನಬೇಕು ಅನ್ನೋ ಆಸೆ ಉಂಟಾಗ್ಬಿಡುತ್ತೆ. ರೋಗಗ್ರಸ್ತ ಆಗಿದ್ರೂ ಕೂಡ ಅದ್ರ ಬಯಕೆ ನೋಡಿ ಕತ್ತೆಯನ್ನು ತಿನ್ನಬೇಕು ಅನ್ನೋ ಆಸೆ ಉಂಟಾಗುತ್ತೆ. ಇನ್ನು ಈ ಸಿಂಹಕ್ಕೆ ಆತ್ಮೀಯ ಗೆಳೆಯ ಒಂದು ನರಿ, ಆ ನರಿ ಹತ್ರ ಹೇಳ್ಕೊಳ್ಳುತ್ತೆ, ನೋಡು ಮಿತ್ರ, ನನಗೆ ಈ ಥರ ಒಂದು ಬಯಕೆ ಉಂಟಾಗಿದೆ, ನಾನು ಕತ್ತೆಯನ್ನು ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಅಂತ ಹೇಳುತ್ತೆ. ಅದಕ್ಕೆ ನರಿ, ಇದೆಂಥ ಮಹಾಕಾರ್ಯ, ನಾನು ನಿನಗೋಸ್ಕರ ಅಷ್ಟು ಮಾಡದೇ ಇರ್ತೀನ? ಖಂಡಿತವಾಗ್ಲೂ ನಿನಗೋಸ್ಕರ ಆ ನರಿಯನ್ನು ಹುಡುಕಿ ತೊಗೊಂಬರ್ತೀನಿ ಅಂತ ಆ ಕಾಡನ್ನು ಬಿಟ್ಟು ಸ್ವಲ್ಪ ಮುಂದೆ ಬರುತ್ತೆ. ಅಲ್ಲೊಂದು ಅಗಸರ ಹೊಳೆ ಕಾಣಿಸುತ್ತೆ ನರಿ ಕಣ್ಣಿಗೆ. ಆ ಅಗಸರ ಹೊಳೆಯಲ್ಲಿ ಒಂದು ಕತ್ತೆ ಆಟ ಆಡ್ತಾ ಇರುತ್ತೆ. ಈಗ ನರಿಗೆ ಒಂದು ಐಡಿಯಾ ಬರುತ್ತೆ, ಈ ಕತ್ತೆಯನ್ನು ಹೇಗಾದರೂ ಉಪಾಯ ಮಾಡಿ ಆ ಸಿಂಹದ ಹತ್ರ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡಿ ಮೆಲ್ಲಗೆ ಆ ಕತ್ತೆ ಹತ್ರ ಬಂದ್ಬಿಟ್ಟು, ಭಾವ, ನಿನ್ನ ಈ ಶರೀರ ಬಡವಾಗಲು ಏನು ಕಾರಣ? ಯಾಕೆ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದೆಯಲ್ಲ ಅಂತ ಬಹಳ ಪ್ರೀತಿಯಿಂದ ಕತ್ತೆ ಹತ್ರ ಮಾತಾಡುತ್ತೆ. ನನ್ನ ದುಃಖನ ಕೇಳೋದಕ್ಕೆ ಯಾರೋ ಒಬ್ಬರು ಬಂದಿದ್ದಾರಲ್ಲ ಅಂದ್ಬಿಟ್ಟು ಆ ಕತ್ತೆ ಏನಂತ ಹೇಳಲಿ, ಈ ಅಗಸ ಊರಲ್ಲಿರೋಂತಹ ಬಟ್ಟೆಗಳನ್ನೆಲ್ಲ ನನ್ನ ಬೆನ್ನ ಮೇಲೆ ಹಾಕಿ ಅತ್ತಿತ್ತ ಅಲ್ಲಾಡೋದಕ್ಕೂ ಕೂಡ ಆಗದೆ ಅಷ್ಟೊಂದು ಹೊರೆಯನ್ನು ನನ್ನ ಮೇಲೆ ಹಾಕ್ತಾನೆ. ತಿನ್ನೋದಕ್ಕೆ ಸರಿಯಾಗಿ ಆಹಾರನೂ ಕೊಡೋದಿಲ್ಲ. ಹಾಗಾಗಿ ನಾನು ಇಷ್ಟೊಂದು ಬಡಕಲಾಗೋಗ್ಬಿಟ್ಟಿದ್ದೀನಿ ಅಂತ ತನ್ನ ದುಃಖವನ್ನು ಆ ನರಿಯ ಹತ್ರ ಹೇಳ್ಕೊಳ್ಳುತ್ತೆ ಕತ್ತೆ. ಇದ್ರ ವ್ಯಥೆಯನ್ನು ಕೇಳಿದಂತಹ ಜಂಬೂಕ ತನಗೆ ತುಂಬಾ ದುಃಖ ಆಯಿತು ಇದನ್ನು ಕೇಳಿ ಅನ್ನೋ ಥರ ನಟಿಸ್ಬಿಟ್ಟು, ನಿನಗೆ ಇಷ್ಟೊಂದು ದುಃಖ ಆಗಿದ್ರೆ ಮೊದಲೇ ನನಗೆ ಯಾಕೆ ಹೇಳಲಿಲ್ಲ? ನನಗೇನು ಹೇಳದೆ ಇಷ್ಟೊಂದು ಕಷ್ಟವನ್ನು ಅನುಭವಿಸ್ತಾ ಇದೆಯಲ್ಲ. ನನ್ನ ಇಬ್ಬರು ತಂಗಿಯರು ಇದೇ ಥರ ಕಷ್ಟವನ್ನು ಅನುಭವಿಸ್ತಾ ಇದ್ರು, ಯಾರಿಗೂ ಹೇಳದೆ ತುಂಬಾ ಚಿತ್ರಹಿಂಸೆ ಅನುಭವಿಸ್ತಾ ಇದ್ರು. ಅವ್ರನ್ನ ನಾನು ಇಲ್ಲೇ ಪಕ್ಕದಲ್ಲಿರೋಂಥ ಒಂದು ಕಾಡಿಗೆ ಕರ್ಕೊಂಡೋಗ್ಬಿಟ್ಟಿದ್ದೀನಿ. ಅವ್ರು ಇವಾಗ ತುಂಬ ನಿಶ್ಚಿಂತರಾಗಿದ್ದಾರೆ, ಸುಖವಾಗಿದ್ದಾರೆ. ಆದರೆ ವಿಲಾಸಿನಿಯರಾಗಿರೋಂತಹ ಅವ್ರಿಗೆ ಒಬ್ಬ ಪುರುಷ ಬೇಕು ಅಂತ ನನ್ನ ಹತ್ರ ಬೇಡ್ಕೊಂಡಿದ್ದಾರೆ. ನಿನಗೂ ಇಲ್ಲಿ ತುಂಬಾ ಕಷ್ಟ ಆಗ್ತಿದೆ ಅಲ್ವಾ? ಹಾಗಾಗಿ ಬಾ ನನ್ನ ಜೊತೆಗೆ, ಇದನ್ನೆಲ್ಲ ಇಲ್ಲೇ ಬಿಟ್ಬಿಡು ಅಂತ ಮನವೊಲಿಸಿ ಮಾತಾಡುತ್ತೆ ಆ ನರಿ. ಯಾರ ಹತ್ರ? ಕತ್ತೆ ಹತ್ರ. ಇಷ್ಟು ದಿನ ಭಾರ ಹೊತ್ತು ಸಾಕಾಗಿರೋಂಥ ಈ ಕತ್ತೆಗೆ ಆ ನರಿ ಹೇಳೋಂಥ ಮಾತಿನ ತುಂಬಾ ಖುಷಿಯಾಗುತ್ತೆ. ನರಿಯ ಹಿಂದೆನೇ ಹಿಂಬಾಲಿಸ್ಕೊಂಡು ಹೋಗ್ತಾ ಇದೆ ಇವಾಗ ಕತ್ತೆ.
ಎಲ್ಲಿಗೆ? ಸಿಂಹದ ಗುಹೆ ಹತ್ರ ಕರ್ಕೊಂಡು ಹೋಗ್ತಾ ಇದೆ ಇವಾಗ ನರಿ. ದಾರಿಯುದ್ದಕ್ಕೂ ಆ ಕತ್ತೆಗೆ ಬರೀ ಆಸೆನೇ ತೋರಿಸ್ತಾ ಇದೆ. ಈ ಕಾಡಲ್ಲಿ ನೀನು ಹಂಗಿರ್ಬೋದು ಹಿಂಗಿರ್ಬೋದು, ನಿನ್ನದೇ ಜಾತಿಯ 2 ಹೆಣ್ಣು ಕತ್ತೆಗಳಿದ್ದಾವೆ, ಅವ್ರ ಜೊತೆ ಸುಖವಾಗಿರು ಅಂತ ಹೇಳಿ ಹೇಳಿ ಸಿಂಹದ ಗುಹಾ ದ್ವಾರದವರೆಗೂ ಕರ್ಕೊಂಬಂದ್ಬಿಟ್ಟು ಒಳಗಡೆ ಹೋಗು, ಅಲ್ಲಿ ನನ್ನ ತಂಗಿಯರಾಗಿರುವಂತಹ ಗರ್ದಬೆಯರು ಇದ್ದಾರೆ ಅಂತ ಹೇಳುತ್ತೆ. ಯಾರು? ನರಿ. ಇದ್ರ ಮಾತನ್ನು ನಂಬ್ಕೊಂಡು ಬಹಳ ಆಸೆಯಿಂದ ಆ ಕತ್ತೆ ಆ ಗುಹೆಯ ಒಳಗಡೆ ಹೋಗುತ್ತೆ. ಆದರೆ ಆ ಗುಹೆಯ ಒಳಗಡೆ ಸಿಂಹ ಇತ್ತಲ್ವಾ, ಅದು ಮೊದಲೇ ರೋಗಗ್ರಸ್ತ ಸಿಂಹ ಆಗಿತ್ತು, ಶಕ್ತಿ ಎಲ್ಲ ಕುಂದು ಹೋಗ್ಬಿಟ್ಟಿತ್ತು. ಹಾಗಾಗಿ ಈ ಕತ್ತೆ ಹತ್ರ ಬರೋದಕ್ಕೆ ಸ್ವಲ್ಪ ತಡ ಆಗೋಗ್ಬಿಡ್ತು. ಆ ಸಿಂಹದ ರೂಪವನ್ನು ನೋಡಿದಂತಹ ಈ ಕತ್ತೆಗೆ ತುಂಬಾ ಭಯ, ಕೈಕಾಲೆಲ್ಲ ನಡ್ಕ ಉಂಟಾಗಿ ಅಲ್ಲಿಂದ ಒಂದೇ ಓಟ ಕಿತ್ಬಿಡುತ್ತೆ, ಓಡೋಗ್ಬಿಡುತ್ತೆ. ಅಲ್ಲಿ ನಿಂತ್ಕೊಳ್ದೇನೆ ಕತ್ತೆ ಓಡೋಗ್ತಿರೋದನ್ನ ನರಿ ನೋಡುತ್ತಲ್ಲ, ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಒಳಗಡೆ ಬಂದು ಸಿಂಹದ ಹತ್ರ ಹೇಳುತ್ತೆ, ಏನಯ್ಯ, ಆ ಕತ್ತೆಯನ್ನು ಬಹಳ ಕಷ್ಟಪಟ್ಟು ಇಲ್ಲಿ ಕರ್ಕೊಂಬಂದಿದ್ದೆ, ಅದನ್ನು ಇಲ್ಲಿ ಹಿಡಿಯುವಂಥ ಸಾಮರ್ಥ್ಯ ಕೂಡ ನಿನ್ನಲ್ಲಿಲ್ಲ, ನೀನು ಹೇಗೆ ತಾನೇ ಜೀವಿಸಬಲ್ಲೆ ಅಂತ ಬಹಳ ನಿಷ್ಠೂರವಾಗಿ ಆ ನರಿ ಸಿಂಹವನ್ನು ಕೆಣ್ಕುತ್ತೆ. ಈ ಸಿಂಹಕ್ಕೆ ತುಂಬ ಅವಮಾನ ಹೋಗ್ಬಿಡುತ್ತೆ. ಗುಹೆಯನ್ನು ಹೊಕ್ಕ ಪ್ರಾಣಿಯನ್ನು ಕೊಲ್ಲುವುದು ಅದೇನು ಮಹಾನಾ? ಇನ್ನೊಂದು ಸಲ ಕರ್ಕೊಂಬ. ಅವಧಾನದಿಂದ ಹಾರಿದ ಕಾರಣ ಕತ್ತೆ ಕೈ ತಪ್ಪಿ ಹೋಯಿತು. ಇನ್ನೊಮ್ಮೆ ಕರೆದುಕೊಂಡು ಬಂದರೆ ಬೆಕ್ಕು ಇಲಿಯನ್ನು ಕೊಲ್ಲುವಂತೆ ನಿರಾಯಾಸವಾಗಿ ಕೊಲ್ಲುವೆನು, ದಯವಿಟ್ಟು ಇನ್ನೊಂದ್ಸಲ ಕರ್ಕೊಂಬ ನರಿ ಅಂತ ನರಿಯನ್ನು ಬಹಳ ನಾಜೂಕಾಗಿ ಆ ಸಿಂಹ ಕೇಳ್ಕೊಳ್ಳುತ್ತೆ. ಸಿಂಹ ಈ ಥರ ಬೇಡ್ಕೊಂತಲ್ವಾ, ನರಿಗೆ ಮನ್ಸು ಕರ್ಗೋಗ್ಬಿಡುತ್ತೆ. ಸರಿ ಆಯಿತು, ಇದೊಂದು ಸಲ ಪ್ರಯತ್ನ ಪಡ್ತೀನಿ, ಅದೇನು ಮಾಡ್ತೀಯೋ ಮಾಡು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟು ಕತ್ತೆ ಹತ್ರ ಬಂದ್ಬಿಟ್ಟು, ಏನಯ್ಯ ಭಾವ, ನೀನು ಕಳ್ಳರನ್ನು ಕಂಡ ಹೇಡಿಯಂತೆ ಹೆದರಿ ನನಗೂ ಹೇಳ್ದೆ, ಹಿಂದಕ್ಕೂ ತಿರುಗಿ ನೋಡ್ದೆ ಓಡ್ ಬಂದ್ಬಿಟ್ಟಲ್ಲ, ಯಾಕೇನಾಯಿತು ಅಂತ ಪ್ರಶ್ನೆ ಮಾಡುತ್ತೆ. ಅದಕ್ಕೆ ಕತ್ತೆ, ಅಯ್ಯಪ್ಪ, ನೀನು ಹೇಳ್ದೆ ಅಂತ ನನ್ನ ಗುಹೆ ಒಳಗಡೆ ಹೋದ್ನಾ, ಅಲ್ಲಿ ಭಯಂಕರವಾಗಿರುವಂಥ ಒಂದು ರೂಪ ಆರ್ಭಟಿಸಿ ನನ್ನ ಮೇಲೆ ಹಾಯಬೇಕು ಅಂತ ಬರ್ತಾ ಇತ್ತು, ನನಗೆ ಸಿಕ್ಕಾಪಟ್ಟೆ ಭಯ ಆಗೋಗ್ಬಿಡ್ತು, ಅದಕ್ಕೆ ಅಲ್ಲಿಂದ ಕಾಲು ಕಿತ್ಬಿಟ್ಟೆ ಅಂತ ಈ ಕತ್ತೆ ಹೇಳುತ್ತೆ. ಅದಕ್ಕೆ ನರಿ, ಇಷ್ಟಕ್ಕೆ ಎದ್ರುಕೊಂಡು ನೋಡಿ ಬಂದ್ಬಿಟ್ಯಾ? ಅಯ್ಯೋ ದಡ್ಡ ನೀನು ಅವಾಗಿಂದ ತುಂಬ ಕಾತುರದಿಂದ ಕಾಯ್ತಾ ಇದ್ದೆ ಅಲ್ವಾ, ಆ ಗರ್ದಬೇರು ಯಾವ ರೀತಿ ಇದ್ದಾರೆ ಅಂತ ನಿನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಿದ್ದಲ್ಲ, ಅವ್ರು ನಿನ್ನ ಹತ್ರ ಬಂದಾಗ ನಿನಗೆ ಅವರ ರೂಪ ಬೇರೆ ಥರನೇ ಕಂಡಿದೆ, ಹಾಗಾಗಿ ನೀನು ಎದ್ರುಕೊಂಡು ಓಡ್ ಬಂದ್ಬಿಟ್ಟಿದ್ಯಾ. ನಡಿ ನಡಿ, ಏನೂ ಆಗೋದಿಲ್ಲ. ಅಷ್ಟೇ ಅಲ್ಲ, ನಿನ್ನ ಗಂಡುತನದ ಹುರುಳನ್ನು ಕಂಡು ನನ್ನ ತಂಗಿಯರಿಬ್ಬರು ಕರುಳನ್ನು ಹಿಡ್ಕೊಂಡು ನಗಾಡ್ತಾ ಇದ್ದಾರೆ, ಅವ್ರ ನಗು ನಿಲ್ಲಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀನು ಹೆದರ್ಕೊಂಬೇಡ, ನಿನ್ನ ಹಿಂದೆನೇ ನಾನು ಇರ್ತೀನಿ, ನಡಿ ಹೋಗೋಣ ಅಂತ ಮತ್ತೆ ಬಹಳ ನೈಸಾಗಿಯೇ ಕತ್ತೆ ಹತ್ರ ಮಾತಾಡ್ತಿದೆ ನರಿ ಮತ್ತೆ ಹಳ್ಳಕ್ಕೆ ಬಿತ್ತು. ನರಿಯ ಮಾತನ್ನು ನಂಬಿಟ್ಟಿದೆ. ಇವಾಗ ಸಾಕ್ಷಾತ್ ಮೃತ್ಯುವಿನ ಹಿಂದೆಯೇ ಹೋಗ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ನರಿಯ ಹಿಂದೆ ಈ ಕತ್ತೆ ಹೋಗುತ್ತೆ. ನರಿಯನ್ನ ನಂಬಿ ಗುಹೆಯನ್ನು ಹೊಕ್ಕವನನ್ನ ಆ ಸಿಂಹ ಮೇಲೆ ಬಿದ್ದು ಗಂಟಲನ್ನು ಒತ್ತಿ ಹಿಡಿದು ಆ ಕತ್ತೆಯನ್ನು ತಿನ್ನೋದಕ್ಕೆ ಮುಂದಾಗುತ್ತೆ. ನರಿ ಕೂಡ ಜೊತೆಲೇ ಇತ್ತಲ್ವಾ, ಅಯ್ಯೋ ಈ ಸಿಂಹ ನನಗೇನು ಬಿಡೋದೇ ಇಲ್ಲ, ಎಲ್ಲ ತಿಂದಾಕ್ಬಿಡ್ತಾನೇನೋ, ಇವಾಗ ಏನು ಮಾಡಲಿ? ಈ ಸಿಂಹವನ್ನು ವಂಚಿಸಿ ನನಗೆ ಎಷ್ಟು ಬೇಕೋ ಅಷ್ಟು ಮಾಂಸವನ್ನು ತಗೋಬೇಕು ಅಂತ ಸಿಂಹದ ಹತ್ರ ಇವಾಗ ನರಿ ಬರುತ್ತೆ. ದೇವ, ನೀವು ಹಲವು ದಿವಸಗಳಿಂದ ದೇವತಾರಾಧನೆಯನ್ನೇ ಮಾಡಿಲ್ಲ, ಇಂದು ಇಷ್ಟ ದೇವತಾ ಸಮಾರಾಧನೆಯನ್ನು ಮಾಡಿ ಕತ್ತೆಯನ್ನು ಸ್ವೀಕರಿಸಿ, ಅದು ದಿವ್ಯೌಷಧವಾಗಿ ಮಾರ್ಪಾಡಾಗುವುದು ಅಂತ ನಯವಾಗಿ ಸಿಂಹದ ಹತ್ರ ಮಾತಾಡುತ್ತೆ. ಸಿಂಹ, ಹೌದು ನೀನು ಹೇಳೋದು ಸರಿ, ನಾನು ಹೋಗಿ ದೇವತಾರಾಧನೆಯನ್ನು ಮಾಡಿ ಬರ್ತೀನಿ ಅಂತ ಅಂದ್ಬಿಟ್ಟು ಆ ಕತ್ತೆಯ ಮೃತದೇಹವನ್ನು ಅಲ್ಲೇ ಬಿಟ್ಬಿಟ್ಟು ದೇವರ ಪೂಜೆಗೆ ಅಂತ ಸಿಂಹ ಹೊರಟೋಗುತ್ತೆ. ಈ ಕಡೆ ಇದೇ ಕ್ಷಣಕ್ಕೆ ಕಾಯ್ತಾ ಇತ್ತಲ್ವಾ ಆ ನರಿ, ತಕ್ಷಣವೇ ಆ ಕತ್ತೆಯ ಕಿವಿ ಮತ್ತು ಎದೆಯನ್ನು ತಿಂದಾಕ್ಬಿಡುತ್ತೆ. ತಿನ್ನೋದೇನೋ ತಿಂತು ನೀಟಾಗೆಲ್ಲ ಮೂತಿ ಒರೆಸ್ಕೊಂಡು ನನಗೂ ಇದಕ್ಕೂ ಸಂಬಂಧನೇ ಇಲ್ವೇನೋ ಅನ್ನೋ ಥರದಲ್ಲಿ ಸುಮ್ಮನೆ ಕುತ್ಕೊಂಡ್ಬಿಡುತ್ತೆ. ಆ ಕಡೆ ಸಿಂಹ ಹೋಗಿತ್ತಲ್ಲ ವಾಪಸ್ ಬರುತ್ತೆ. ಬಂದ್ಬಿಟ್ಟು ಇವಾಗ ಕತ್ತೆಯ ದೇಹವನ್ನು ನೋಡುತ್ತೆ. ಅರೆ, ಇದಕ್ಕೆ ಎದೆ ಮತ್ತು ಕಿವಿ ಇಲ್ವಲ್ಲ, ಏನಾಯಿತು ಅಂತ ನರಿ ಹತ್ರ ಕೇಳುತ್ತೆ. ಅದಕ್ಕೆ ಆ ನರಿ, ಕಾಮಂದನಾದವನಿಗೆ ಕೆಲಸವೆಂಬುದಿಲ್ಲ, ಹೃದಯವೂ ಕಿವಿಯೂ ಮೊದಲೇ ಇರೋದಿಲ್ಲ, ಇವೆಲ್ಲ ಮೊದಲೇ ಕೆಟ್ಟರೂ ಪುನಃ ಮೂರ್ಖತನದಿಂದ ಬಂದಿತ್ತು. ಅಯ್ಯೋ ಅದು ಬಿಡಿ ದೇವ, ನಿಮಗೇನು ಮೂರ್ಖತನ ಆವರಿಸಿದ್ಯಾ? ಈ ಕತ್ತೆ ಒಂದ್ಸಲ ನಿಮ್ಮ ಕೈಯಿಂದ ಬದುಕಿ ಹೇಗೋ ಪಾರಾಗಿ ಹೋಗಿತ್ತು, ನನ್ನ ಮಾತು ಕೇಳಿ ನಂಬಿ ಈ ಥರ ಬಂದು ಸತ್ತೋಗ್ಬಿಟ್ಟಿದೆ. ನಾನು ನಿಮಗೋಸ್ಕರ ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ಯೋಚನೆ ಮಾಡಿದೆ, ಈ ಕತ್ತೆಯ ದೇಹದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಛೇ ಅಂತ ಸಿಂಪತಿ ಬರೋ ಥರ ಇವಾಗ ನರಿ ಮಾತಾಡುತ್ತೆ. ಸಿಂಹ ಏನು ಮಾತಾಡದೆ, ಬಹುಶಃ ಈ ಕತ್ತೆಯ ಶರೀರ ಕ್ರಮವೇ ಈ ಥರ ಇರಬೇಕೇನೋ, ನಿಜವಾಗ್ಲೂ ಇದಕ್ಕೆ ಕಿವಿ ಮತ್ತು ಹೃದಯ ಇಲ್ಲ ಅನಿಸುತ್ತೆ ಅಂತ ತನಗೆ ತಾನೇ ನಿಶ್ಚಯ ಮಾಡಿಕೊಂಡು ತುಂಬ ಖುಷಿಯಿಂದ ಆ ಕತ್ತೆಯ ದೇಹವನ್ನು ಸ್ವೀಕಾರ ಮಾಡುತ್ತೆ. ಸಿಂಹ ನರಿಯ ಜೊತೆ ಹಂಚ್ಕೊಂಡು ತಿನ್ನುತ್ತೆ. ಇಲ್ಲಿಗೆ ಆ ಕೃಷ್ಣವದನ ಅನ್ನೋ ಕಪಿ ನರಿಯ ಮಾತನ್ನು ನಂಬಿ ಸತ್ತ ಬೆಳಗತ್ತೆಯ ಕಥೆಯನ್ನು ಹೇಳಿ ಮುಗಿಸುತ್ತೆ. ಯಾರಿಗೆ? ಕ್ರಕಚ ಅನ್ನೋ ಮೊಸಳೆಗೆ. ಈಗ ಮತ್ತೆ ಆ ಕಪಿ ಮಾತಾಡುತ್ತೆ. ನಾನು ಆ ದಡ್ಡ ಕತ್ತೆಯಂತಲ್ಲ, ಅಲ್ಲದೆ ಅಮೃತ ಸಮಾನವಾಗಿರುವಂತಹ ನನಗೆ ತೃಪ್ತಿ ನೀಡುವಂತಹ ಕೆಲ ಫಲಗಳು ಇಲ್ಲೇ ಇರಬೇಕಾದ್ರೆ ನಾನು ಯಾಕೆ ಅಲ್ಲಿಗೆ ಬರಲಿ?
ಖಂಡಿತವಾಗ್ಲೂ ಬರೋದಿಲ್ಲ. ಎಲೆ ಬಾವ, ನೀವು ಬಂದ ದಾರಿಯಲ್ಲೇ ದಯಮಾಡಿಸಿರಿ ಅಂತ ಮೊಸಳೆಗೆ ಹೇಳುತ್ತೆ. ಮೊಸಳೆ ಪಾಪ ಹ್ಯಾಪ್ ಮೊರೆ ಹಾಕೊಂಡು ವಾಪಸ್ ಹೋಗುತ್ತೆ. ಇಲ್ಲಿಗೆ ವಂಚನಾ ತಂತ್ರದ ಕತೆ ಮುಕ್ತಾಯ ಆಗುತ್ತೆ. ಒಟ್ಟಾರೆಯಾಗಿ ದುರ್ಗಸಿಂಹ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ, ದೃಪಶಾಸ್ತ್ರ ನಿಪುಣನಾಗಿರುವಂತವನು ಯಾರನ್ನೂ ನಂಬದೇ ಇರಬೇಕು. ಅಲ್ಲದೆ ನಂಬಿ ಮೈಮರೆತು ಭ್ರಷ್ಟನಾಗಿ ಭಯಪಟ್ಟು ಸಿಕ್ಕಿ ಬಿದ್ರೂ ಕೂಡ ಬೇಗನೆ ವಂಚಿಸುವಂತ ಉಪಾಯವನ್ನ ಬಲ್ಲವನಾಗಿರ್ಬೇಕು. ಇದೇ ವಂಚನಾ ತಂತ್ರ ಅಂತ ಹೇಳ್ತಾರೆ.